ಯಾರು ಮಾತಾಡ್ಬೇಡಿ. ಈ ಕಡೆ ಹಿಂದೆಡೆಗೂ ಅಷ್ಟೇ, ಯಾರು ಮಾತಾಡಬಾರ್ದು, ಯಾರು ಮಾತಾಡಬೇಡಿ. ಈ ಕಡೆಗೂ ಅಷ್ಟೇ. ಇಷ್ಟು ಜನ ನಿಮ್ಮ ಮನೆಯೊಳಗೆ ಕೆಲಸ ಕಾರ್ಯ, ಮಕ್ಕಳು ನೋಡೋದು, ಯಜಮಾನರು ಉಪಚಾರ ಮಾಡೋದು ಎಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀರ. ಯಾವ ಉದ್ದೇಶದಿಂದ? ಇಲ್ಲಿ ಬಂದು ನಮ್ಮ ಮನೆಗೆ ಉಪ್ಪಿಟ್ಟು ಹಂಗಿತ್ತು, ಕಾಫಿ ಹಿಂಗಿತ್ತು ಮಾತಾಡ್ಲಿಕ್ಕ? ಯೋಚನೆ ಮಾಡಿ. ಈ ಪವಿತ್ರ ಸ್ಥಳಕ್ಕೆ ಬಂದ ಮೇಲೆ ನಾವು ಯಾವ ರೀತಿ ಇರಬೇಕು? ಆ ಕಡೆ ಒಂದು ಗಲಾಟೆ, ಈ ಕಡೆ ಒಂದು ಗಲಾಟೆ, ಈ ಕಡೆ ಒಂದು ಗಲಾಟೆ. ಒಬ್ಬ ಕವಿ ಹೇಳ್ತಾನೆ, ಪರಧರ್ಮೇ ವಿಶೇಷಶ್ಚೇ ಗ್ರಾಹ್ಯ ಏವ ನ ಸಂಶಯ. ಇನ್ನೊಬ್ಬರ ಮತದಲ್ಲಿ ಏನಾದರೂ ವಿಶೇಷವಿದ್ದದ್ದೇ ಆದರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅವ್ರ ಧರ್ಮ ಬಿಡು, ಒಂದು 5 ನಿಮಿಷ ಬನ್ನಿ, ಅವ್ರ ಧರ್ಮ ಬಿಡು ಅಂತನ್ಬಾರ್ದು. ಯಾಕೆ ಹೇಳ್ತೀರಿ? ನಾನು ಎಷ್ಟೋ ಕಡೆ ನೋಡಿದ್ವಿ, ನಾವೆಲ್ಲ ಹಿಂದೂಗಳು. ಹಿಂದೂಗಳು ಅಂದ್ರೆ ಹಿಂದುಳಿದವರು ಮಾಡ್ಕೋಬಾರ್ದು, ಜ್ಞಾನವುಳ್ಳವರು ಮಾಡ್ಕೋಬೇಕು. ಒಂದು ಗ್ರೌಂಡಲ್ಲಿ 1,000 ಜನ, 10,000 ಜನ ನಮಸ್ಕಾರ ಮಾಡ್ತಾರೆ, ಪಿಂಡ ಸೇದಂತಿರುತ್ತೆ. ನಮ್ಮಲ್ಲಿ ಅದಿರಲೇ ಇಲ್ಲ. ಅದನ್ನು ನಾವು ಕಲಿಬೇಕು. ಪರಧರ್ಮದಲ್ಲಿ ಏನಾದರೂ ವಿಶೇಷ ಇದ್ರೆ ಅದನ್ನು ನಾವು ಸ್ವೀಕಾರ ಮಾಡಬಹುದು ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ರಿಂದ ಯಾರನ್ನೂ ನಾವು ನಿಂದಿಸುವುದಾಗಲಿ, ಅತ್ಯಧಿಕವಾದ ಹಿತೋಪದೇಶ ಅಂತ ಹೇಳೋದಾಗಲಿ ಅಲ್ಲ. ನಮ್ಮ ಗುರುಗಳು ಮಾತಾಡ್ತಿದ್ದಾಗ ಎಷ್ಟೋ ಜನ ಬೇರೆ ಕಡೆ ಮಾತಾಡ್ತಿದ್ರು. ಅಯ್ಯೋ ನಂಗನ್ನಿಸ್ತು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಳ್ತಕ್ಕಂಥ ಭಾಗ್ಯ ಇರಲ್ಲ ಕೆಲವರಿಗೆ. ಏನ್ ಮಾಡಬೇಕು ಅಂತ ನಾವೇನ್ ಹೇಳಬೇಕು ಅಂತ ಮಾಡಿದ್ವು ಅದನ್ನು ನಮ್ಮ ಗುರುಗಳು ಆಶೀರ್ವಾದ ರೂಪವಾಗಿ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಮೊಟ್ಟ ಮೊದಲು ನಮ್ಮ ಗುರುಗಳ ಚಲನವಿಲ್ಲದೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ 1-2 ನಿಮಿಷ ಮಾತಾಡ್ತೀನಿ. ರಾಯರ ಚರಿತ್ರೆ, ರಾಯರ ಮಹಿಮಾ ಅಗಾಧವಾದದ್ದು. ಅದೊಂದು ಜೇನುತುಪ್ಪದ ಸಾಗರ, ಸಮುದ್ರ ರಾಘವೇಂದ್ರ ಸ್ವಾಮಿಗಳ ಮಹಿಮಾ ಅನ್ನೋದು. ನಾವೆಲ್ಲ ಇರುವೆಗಳು. ಆ ಜೇನುತುಪ್ಪದ ರಾಘವೇಂದ್ರ ಸ್ವಾಮಿಗಳ ಮಹಿಮಾಕ್ಕೆ, ಆ ಸಾಗರಕ್ಕೆ ನಾವು ಇರುವೆಗಳು. ಅಂದ್ರೆ ಇರುವೆ ಜೇನುತುಪ್ಪದ ಸಮುದ್ರಕ್ಕೆ ಹೋಗಿ ಕುಡಿದ್ರೆ ಎಷ್ಟು ಕುಡಿಬಹುದು? ಪೂರ ಕುಡಿದ್ಬಿಡತ್ತಾ? ಇರುವೆ, ಗೊದ್ದ, ನೊಣ ಮತ್ತಿತರ ಪ್ರಾಣಿಗಳು, ನಾವು ಮನುಷ್ಯರು ಎಲ್ಲ ಎಷ್ಟು ಕುಡಿದ್ರೂ ಕೂಡ ಆ ಸಮುದ್ರ ಎಂದಿಗೂ ಕರಗೋದಿಲ್ಲ. ರಾಯರ ಮಹಿಮಾ ಎಂಬ ಸಮುದ್ರ ಕರಗೋದೇ ಇಲ್ಲ. ನಾವು ತೃಪ್ತಿ ಪಡ್ತೀವಿ, ನಾವು ಮಾಡ್ಕೊಂತೀವಿ ಅಷ್ಟೇ. ಅಂಥ ಮಹಿಮಾ ಇದು ಅನುಭವದಲ್ಲೇ ಬರಬೇಕು. ರಾಘವೇಂದ್ರ ಸ್ವಾಮಿ ಹತ್ರ ಒಬ್ಬ ಶಿಷ್ಯ ಇದ್ದ. ರಾಘವೇಂದ್ರ ಸ್ವಾಮಿಯನ್ನ ನೀನು ಮಠದಾಗ ನಮ್ಮ ಜೊತೆಗೆ ಇರು ಅಂತ ಹೇಳಿದ್ರು. ಅವನಿಗೆ ಅಷ್ಟೊಂದು ಬುದ್ಧಿ ಇಲ್ಲ, ಬುದ್ಧಿಮಾಂದ್ಯ ಹುಡುಗ. ಅವನಿಗೊಂದು ಹುಟ್ಟು ಏನಂದ್ರೆ ಮದುವೆ ಮಾಡ್ಕೋಬೇಕು. ಯಾರಪ್ಪ ಹೇಳ್ಕೊಡ್ತಾರೆ? ಜುಟ್ಟು ಜನ್ವಾರ ನೋಡಿದ್ರೆ ಈಗಲ್ಲ ಮಾತೇ ಆಡ್ಸೋದ, ಹೇಳ್ಕೊಡೋದಿರ್ಲಿ. ನಿನ್ಗೇನ್ ಬೇಕು? ಸಾಫ್ಟ್ವೇರ್ ಇಂಜಿನಿಯರ, ಎಷ್ಟು ಬರುತ್ತೆ? 2 ಲಕ್ಷ. ಕಾರ್ ಇದೆಯಾ? ಇದೆ. ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಹಂಗಿದ್ರೆ ಬೇಡ. ಹಿಂಗಾದ ಹೆಣ್ಣು ಏನ್ ಮಾಡ್ತೀರ? ಎಲ್ಲ ಇದ್ರೂ ಕೂಡ ಏನೋ ಒಂದು ಕಾರಣದಿಂದ ಬಿಟ್ಬಿಡ್ತಾರೆ. ರಾಯರಂದ್ರು ಆಗಪ್ಪ ನಿನಗೆ ಮದುವೆ ಆಗತ್ತೆ, ಹೆದರ್ಬೇಡ ಅಂತ. ಒಂದು ದಿವಸ ಅವನಿಗೆ ಬಹಳ ಬೇಜಾರಾಗೋಯ್ತು. ರಾಘವೇಂದ್ರ ಸ್ವಾಮಿ ಕಾಲು ತೊಳ್ಕೊಳಿಕ್ ಹೋಗಿದ್ದು. ಅವನೇ ನೀರು ಹಾಕೋ ಕಾಲಕ್ಕೆ ಒಂದು ಮುಷ್ಟಿ ಕೆಮ್ಮಣ್ಣು ತಗೊಂಬಂದು ಅವ್ರ ಕೈ ಕೊಟ್ಟ. ಯಾವಾಗಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಂದ್ರೆ ಕಾಲು ತೊಳ್ಕೊಂಬೋ ಕಾಲಕ್ಕೆ ಕೈಗೆ ಕಾಲಿಗೆ ಮಣ್ಣು ಹಚ್ಕೋಬೇಕು ಅಂತ ಚೆನ್ನಾಗಿ. ಈಗಿನ ಕಾಲ ಸೋಪ್ ಬಂದಿದೆ, ಮಣ್ಣು ಯಾರು ಮುಟ್ಟ ತಿಳ್ಕೊಳ್ಳಿ ಹೋಗಿ. ಅಂಥದ್ದು ಅವ್ರ ಕೈಯಾಗಿತ್ತು. ಒಂದು ಮುಷ್ಟಿ ಮಣ್ಣು, ಅದನ್ನು ತಗೊಂಡು ಅವ್ರಿಗೆ ಕೊಟ್ಟರು. ತಗೋ, ಇದನ್ನು ಗಟ್ಟಿಯಾಗಿ ಇಟ್ಕೋ, ನಿಂಗೆ ಮದುವೆ ಆಗತ್ತೆ ಅಂತ. ಅವನು ಮಣ್ಣು ಅಂತ ಬಿಸಾಕಲಿಲ್ಲ,
ಅದು ರಾಯರ ಪ್ರೇರಣೆ ಇಟ್ಕೊಂಡ. ನಾ ಊರಿಗೆ ಹೋಗ್ತೀನಿ ಅಂತ ಬಂದ. ದಾರಿಗಳ ಸುಸ್ತಾಯ್ತು. ದೊಡ್ಡ ಜಹಾಗೀರ್ದಾರ್ ಮನೆ, ದೊಡ್ಡ ಮನೆ, 100 ಜನ ಸೇವಕರು. ಆ ಮನೆ ಮುಂದೆ ಬಾಗಿಲು ಹಾಕಿತ್ತು. ರಾತ್ರಿ 12 ಗಂಟೆ ಹೋದ, ಮಲ್ಕೊಂಡ್ಬಿಟ್ಟ. ಹೊಸದಿಗೆ ತಲೆ ಕೊಟ್ಟು ಮಲ್ಕೊಂಡ. ಆಗ ರಾತ್ರಿ ಇದ್ದಕ್ಕಿದ್ದಂಗೆ ಒಂದು ವ್ಯಕ್ತಿ ಬಂತು. 1 ಗಂಟೆ 2 ಗಂಟೆಗೆ. ಯಾಕೆ ನೀನು ಹೇಳು, ನಾ ಯಾವಾಗಲೂ ಒಳಗೆ ಹೋಗಿ ಈ ಯಜಮಾನನ ಮನೆಯೊಳಗಿರೋ ಹುಟ್ಟಿದಾಕ್ಷನಾಗಿರ್ತಕ್ಕ ಮಗುವನ್ನ ನಾನು ತಗೊಂಡು ಹೋಗ್ತೀನಿ, ನನಗೆ ದಾರಿ ಬಿಡು ಅಂತ. ಇವನು ಭೂತ ಪ್ರೇತ ಅಂತ ಗೊತ್ತಿದ್ರು ಸುಮ್ಮನೆ ಇದ್ದ. ಅದನ್ನ ತಲೆ ಬುಡಕಿಟ್ಕೊಂಡು ಎಲ್ಲ ಗಂಟೆ ಹತ್ರ ಬಿಸಾಕು. ಅವನಿಗೆ ಗೊತ್ತಾಯ್ತು ರಾಯರು ಕೊಟ್ಟಿರೋ ಮಣ್ಣೊಳಗೆ ಏನೋ ವಿಶೇಷ ಇದೆ ಅಂತ. ಬಿಸಾಕಲ್ಲ ಅಂದ. ನೋಡು ಇದನ್ನ ತಗೊಂಡು ಹೊಡಿತೀನಿ ಅಂತ ಹೆದರ್ಸ್ದ. ಎತ್ತಿ ಹೊಡೆದಕ್ಕೆ ಹೋದ, ಹೆದರ್ಕೊಂಡು ಹೋಯ್ತು. ಬೆಳಗಾದ ತಕ್ಷಣ ಮಗು ಉಳಿತು. ಆ ಜಹಾಗೀರ್ದಾರನಿಗೆ ಬಹಳ ಸಂತೋಷ ಆಯಿತು. ಅವನಿಗೆ ಗಂಡ್ಮಗು ಆಗಬೇಕು ಅಂತ ಅಪೇಕ್ಷೆ ಇತ್ತು. ಗಂಡ್ಮಗು ಆಯಿತು. ಮೊದಲೇ ಒಂದು ಹೆಣ್ಮಗು ಇತ್ತು. ಅದಕ್ಕೆ 12-14 ವರ್ಷ ಆಗಿತ್ತು. ಅವ್ರು ಯೋಚನೆ ಮಾಡಿದ, ಇವರು ರಾಯರ ಭಕ್ತ ಬಂದ್ರೆ ಏನಾಯ್ತು ಅಂತ. ನೋಡಪ್ಪ, ರಾತ್ರಿ ಇನ್ನೊಂದು ಏನಾಗ್ತಿತ್ತು, ನಾ ಪ್ರತಿ ವರ್ಷ ನಾನು ಮಗುನ ತೊಗೊಂಡು ಹೋಗ್ತಾ ಇದ್ದೀನಿ, ದಾರಿ ಬಿಡುವಂತ. ನಾ ಬಿಡ್ಲಿಲ್ಲ, ಹೊಡಿತೀನಿ ಹಿಂದೆ ಹೆದ್ರಕೊಂಡು ಹೋಯ್ತು. ಅವನಿಗೆ ತನ್ನ ವಂಶ ಉಳಿಸಿದ್ನಲ್ಲ ಈ ವ್ಯಕ್ತಿ ಅಂತ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಬಿಟ್ಟ. ನೋಡಿ ರಾಯರ ಮಹಿಮಾ ಹೇಗಿದೆ. ಒಂದು ಚೂರು ಮೃತ್ತಿಕಾವನ್ನು ನಾವು ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಗ್ರಹ ಗತಿಗಳು, ಗಂಡ ಹೆಂಡಿರ ವಿರುದ್ಧವಾದ ಮಾತುಗಳು ಎಲ್ಲವೂ ಕೂಡ ಸರಿ ಹೋಗಿ ಸುಖವಾಗಿರ್ತಾನೆ. ಇದು ರಾಯರ ಮಹಿಮಾ. ಇನ್ನ ನನ್ ಕೇಳ್ತೀರಾ, ನೀವು ರಾಯರನ್ನು ಎಷ್ಟು ಬಂಧಿಸಿದ್ದೀರಾ, ಏನ್ ಮಾಡಿದ್ದೀರಾ, ನಿಮಗೇನು ಅನುಭವ ಆಗಿದೆ ಅಂತ ಕೇಳ್ತಾರೆ. ನಾನು ಇದೇ ಕರ್ನಾಟಕ ಸಂಘಕ್ಕೆ ಒಂದು 8-9 ವರ್ಷ ಈ ಬಯಲಲ್ಲಿ ಬಂದು ರಾಯರನ್ನ ಶುದ್ಧ ಮಡಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಮಠಗಳಲ್ಲಿ ಹೇಗೆ ಮಾಡ್ತಾರೋ ಹಾಗೇ ರಾಯರನ್ನು ಪೂಜೆ ಮಾಡ್ತಿದ್ದೆ. ಪಂಚಾಮೃತಾಭಿಷೇಕ ಎಲ್ಲ. ರಾಯರಂದ್ರು, ನನ್ನನ್ನು ಬಯಲೊಳಗೆ ಪೂಜೆ ಮಾಡ್ತೀಯ, ಗರ್ಭಗುಡಿ ಇಲ್ವಾ, ಒಂದು ಮಠ ಅಂತಿಲ್ವಾ, ನನ್ನನ್ನು ಬಯಲಾಗಿ ಪೂಜೆ ಮಾಡ್ತೀಯ, ನಿಲ್ವ ಹಂಗೆ ಮಾಡ್ತೀನಿ ಬಾ ಅಂದ್ರು. ಏನ್ ಮಾಡಿದ್ರು? ನಾನು ಎದೆ ಮರೆ ಕಾಯಾಗಿದ್ದೆ ಬೆಂಗಳೂರಿನಾಗೆ, ಈಗ ನನ್ನನ್ನು ಬಯಲನ್ನ ಕೂರಿಸಿದ್ದಾರೆ. ಇದೇ ನಮ್ಮ ಸಾಕ್ಷಿ. ಅವರನ್ನ ಎಲ್ಲಿ ಕೂತ್ಕೊಂಡು ಪೂಜೆ ಮಾಡಿಸಿದ್ರು ಅವ್ರಿಗೆ ಅದೇನೇ ಇರಲ್ಲ. ಪೂಜೆ ಮಾಡ್ತಕ್ಕವನಿಗೆ ಅನುಗ್ರಹ ಮಾಡೋದಷ್ಟೇ ಅವ್ರದ್ದು. ಆದ್ರಿಂದ ರಾಯರ ಮಹಿಮಾ ಅತಿ ವಿಚಿತ್ರವಾಗಿದೆ, ಹೇಳಲಿಕ್ಕಾಗಲ್ಲ, ಬೇಕಾದಷ್ಟಿದೆ. ಅಂತಹ ರಾಯರ ವಿಷಯವನ್ನ 8, 10, 12 ವರ್ಷದಿಂದ ಕರುನಾಡು ಸಂಭ್ರಮ ಅನ್ನುವ ಹೆಸರಿನಿಂದ ಒಳ್ಳೆ ಬಹಳ ಚೆನ್ನಾಗಿ ಶ್ರದ್ಧೆಯಿಂದ ರಾಯರ ಮತ್ತು ಶ್ರೀನಿವಾಸ ದೇವರ ಅಷ್ಟೇ ಅಲ್ಲದೇನೆ ಇಲ್ಲಿ ಬಂದು ಹೋಗ್ತಕ್ಕಂಥ ಏನು ವಿದ್ಯಾವಂತರು ಎಲ್ಲ ಕಲಾವಂತರು ಇರ್ತಾರೆ, ಅವರಿಗೆಲ್ಲ ಸರಿಯಾದ ರೀತಿಯಿಂದ ಗೌರವ ಕೊಟ್ಟು, ನಾನು ಎಂಥದ್ರಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಒಂದಿಲ್ಲ, ಏನಿಲ್ಲ. ಇದು ಒಂದು ಪುಟ್ಟ ಮಂತ್ರಾಲಯ. ಇದು ಈ ಜಾಗ ಕರ್ನಾಟಕ ಸಂಭ್ರಮ ಮಾಡ್ತಕ್ಕ ಜಾಗ ಪುಟ್ಟ ಮಂತ್ರಾಲಯ. ಇಲ್ಲಿ ಯಾವ ಜಾತಿ ಧರ್ಮ ಭೇದ ಏನೂ ಇಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ಅನುಗ್ರಹ ಪಡ್ಕೊಂಡು ಹೋಗ್ತಾರೆ. ಆದ್ರಿಂದ ಇಂಥ ಕರ್ನಾಟಕ ಸಂಭ್ರಮ ಇನ್ನೂ ಮುಂದುವರಿಲಿ. ಅದರೊಳಗೆ ನಮ್ದೊಂದು ಅಪೇಕ್ಷೆ ಇದೆ, ಬಹಿರಂಗವಾಗಿ ಹೇಳಬಾರ್ದು. ಅವ್ರನ್ನ ಪದಾಧಿಕಾರಿಗಳನ್ನು ಕರೆದು ಏಕಾಂತವಾಗಿ ಹೇಳಿ ನಾನು ಮಾಡಿದ್ದೆ, ಏನೋ ಮನಸ್ಸು ಬಂದಿಲ್ಲ, ನಮ್ಮೂರು ಅಂದ್ಕೊಂಡು ಹೇಳ್ಬಿಡ್ತೀನಿ. ಇಲ್ಲಿ ಬೇಕಾದಂಥ ಕಲಾವಿದರಿಗೆಲ್ಲ ಮರ್ಯಾದೆ ಆಗತ್ತೆ. ಇನ್ನು ಮುಂದಿನ ವರ್ಷದಲ್ಲಿ ಸರಿಯಾದ 4 ಜನ ವಿದ್ವಾಂಸರನ್ನ ಕರ್ಕೊಂಡು ಬಂದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಮೀಮಾಂಸ ಮತ್ತು ಶಿವಶರಣರು ಇಂಥವ್ರು ಕರ್ಕೊಂಡ್ಬಂದು ಅವರಿಗೂ ಕೂಡ ನೀವು ಗೌರವ ಮಾಡಬೇಕು, ಅವರ ವಿದ್ಯಾರ್ಥಿ ಗೌರವ ಕೊಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಆದ್ರಿಂದ ಕರ್ನಾಟಕ ಸಂಭ್ರಮ ಕನ್ನಡಕ್ಕೆ ಪ್ರಾಶಸ್ತ್ಯ ಕೊಟ್ಟರೂ ಕೂಡ ನಮ್ಮ
ಹಿಂದೂ ದೇಶಕ್ಕೆ ಪ್ರಧಾನವಾದ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು ಇರತಕ್ಕಂಥ ಇವುಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ನೀವು ನಿಮ್ಮ ಯಥಾಶಕ್ತಿ ಅವರಿಗೆ ಗೌರವ ಕೊಟ್ಟು ನಮ್ಮ ಸಂಸ್ಕೃತಿಯನ್ನ, ಕನ್ನಡ ಸಂಸ್ಕೃತಿಯನ್ನ, ಭಾರತ ದೇಶದ ಸಂಸ್ಕೃತಿಯನ್ನ, ಹಿಂದೂ ದೇಶ ಸಂಸ್ಕೃತಿಯನ್ನ ಹೀಗೆ ಮುಂದುವರಿಸಿಕೊಂಡು ಬೆಳಗಿಸಿ ಎಲ್ಲರೂ ನಿಮ್ಮ ಇದಕ್ಕೆ ಕನ್ನಡ ಸಂಭ್ರಮ ಬರಬೇಕು, ಕೂತ್ಕೊಂಡು ನಡೆಯತಕ್ಕಂಥ ಕಾರ್ಯಕ್ರಮ ನಡೀಬೇಕು, ಧಾರ್ಮಿಕ ವಿಷಯವನ್ನು ತಿಳ್ಕೋಬೇಕು ಅಂತ ಹೇಳಿ ಉತ್ಸಾಹ ಭಕ್ತರನ್ನಾಗಿ ಮಾಡಲಿ ಅಂತ ನಾವು ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳು ಅವರ ಅಂತರ್ಯಾಮಿ ಹನುಮ ಭೀಮ ಮಧ್ವಾಂತರ್ಗತ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡಿ ನಮ್ಮೆರಡು ಮಾತ್ರ ಮುಗಿಸ್ತೀನಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬುದಾಗಿ ಭಗವಂತನ ಅನುಗ್ರಹ ಆದರೆ, ಗುರುಗಳ ಅನುಗ್ರಹ ಆದರೆ ಯಾವುದು ತಾನೇ ಅಸಾಧ್ಯ ಅನ್ನೋದಕ್ಕೆ ಪ್ರತ್ಯಕ್ಷ ನಿದರ್ಶನ ಸಾಕ್ಷಿ ಪೂಜ್ಯ ಶ್ರೀಪಾದಂಗಳವರು. ಪರಮ ಪೂಜ್ಯ ಶ್ರೀ ವಿದ್ಯಾವಲ್ಲಭ ಮಾಧವ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅನನ್ಯ ಭಕ್ತಿಯನ್ನು ಮಾಡಿ ವಿಶೇಷವಾಗಿ ಪೂಜಾ ಆರಾಧನೆಗಳನ್ನು ಮಾಡಿ ಪಾಠ ಪ್ರವಚನಗಳನ್ನು ಮಾಡಿಕೊಂಡು ಅವರು ರಾಯರ ಅನುಗ್ರಹ ಪಾತ್ರರಾಗಿದ್ದಾರೆ, ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಆದ್ದರಿಂದ ರಾಯರ ಪರಮಾನುಗ್ರಹದಿಂದ, ಶ್ರೀಮನ್ ಮಾಧವ ತೀರ್ಥರ ಪರಮಾನುಗ್ರಹದಿಂದ, ಮಧ್ವಾಚಾರ್ಯರ ಪಾಠ ಪ್ರವಚನ ಮಾಡಿದಂತಹ ಬಲದಿಂದ ಇವತ್ತಿನ ದಿವಸ ಅವರಿಗೆ ವೇದಾಂತ ದಿಗ್ವಿಜಯ ಸಿಂಹಾಸನ ಅಂತಕ್ಕಂಥದ್ದು ಪ್ರಾಪ್ತವಾಗಿದೆ. ಅದಕ್ಕೆ ಅವರೇ ಸಾಕ್ಷಿ. ಆದ್ದರಿಂದ ಪೂಜ್ಯ ಶ್ರೀಪಾದಂಗಳವರು ಸಭೆಯನ್ನು ಉದ್ದೇಶಿಸಿ ಬಹಳ ಮನೋಜ್ಞವಾಗಿ ರಾಯರ ಮಹಿಮೆಗಳನ್ನು ಮತ್ತು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ. ಅವರು ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಪೂಜ್ಯ ಶ್ರೀಪಾದಂಗಳವರು ಅವರಿಗೆ ಯಾವ ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಸಮಸ್ತ ಪದಾಧಿಕಾರಿಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ದಂಡ ಪ್ರಣಾಮಗಳ ಪೂರ್ವಕವಾಗಿರತಕ್ಕಂತಹ ಒಂದು ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ಫಲ ಸಮರ್ಪಣೆಯ ಕಾರ್ಯಕ್ರಮ ಇದೆ, ಗೌರವ ಸಮರ್ಪಣೆಯ ಕಾರ್ಯಕ್ರಮ. ಅದನ್ನು ಎಲ್ಲ ಪದಾಧಿಕಾರಿಗಳು ಇಲ್ಲಿ ತಮ್ಮ ಫಲವನ್ನು ತೆಗೆದುಕೊಂಡು ಬಂದು ಫಲ ಸಮರ್ಪಣೆಯನ್ನು ಗುರುಗಳಿಗೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.